ನಮಸ್ಕಾರ ವಿದ್ಯಾರ್ಥಿಗಳೇ. ಇತಿಹಾಸದ ಪುಟಗಳನ್ನ ತೆರೆದು ನೋಡುವ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇತಿಹಾಸದಲ್ಲಿ ಕೆಲವು ದಿನಾಂಕಗಳು ಬರೀ ಕ್ಯಾಲೆಂಡರ್ ಮೇಲಿನ ಸಂಖ್ಯೆಗಳಾಗಿರಲ್ಲ. ಬದಲಾಗಿ ಇಡೀ ಮಾನವ ಕುಲದ ಚಿಂತನಾ ದಿಕ್ಕನ್ನೇ ಬದಲಿಸಿದ ಬಹು ದೊಡ್ಡ ಮೈಲಿಗಲ್ಲುಗಳಾಗಿರ್ತವೆ. ಇವತ್ತು ನಾವು ಅಂಥದ್ದೇ ಒಂದು ಅದ್ಭುತವಾದ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯಿರುವ ಬುದ್ಧ ಪೂರ್ಣಿಮೆಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಲಿದ್ದೇವೆ. ಒಬ್ಬ ಇತಿಹಾಸದ ಪ್ರಾಧ್ಯಾಪಕನಾಗಿ ನನ್ನ ದೃಷ್ಟಿಕೋನದಿಂದ ಈ ದಿನದ ಹಿಂದಿರುವ ಐತಿಹಾಸಿಕ ನಿಖರತೆ ಏನು ಮತ್ತು ಅದು ನಮ್ಮ ಇಂದಿನ ಸಮಾಜಕ್ಕೆ ಯಾವ ರೀತಿಯ ಸಂದೇಶಗಳನ್ನು ನೀಡುತ್ತೆ ಅನ್ನೋದನ್ನ ನಾವೀಗ ಬಿಡಿಸಿ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವೇನೇನು ತಿಳ್ಕೊಳ್ತೀವಿ ಅಂತ ಒಮ್ಮೆ ಕಣ್ಣಾಡ್ಸೋಣ. ಮೊದಲಿಗೆ ವೈಶಾಖ ಹುಣ್ಣಿಮೆಯ ಐತಿಹಾಸಿಕ ಹಿನ್ನೆಲೆ, ಆಮೇಲೆ ಅತ್ಯಂತ ವಿಸ್ಮಯಕಾರಿಯಾದ ಪವಿತ್ರ ತ್ರಿವಳಿಯ ಬಗ್ಗೆ, ಅದಾದ ಮೇಲೆ ಭೌತಿಕ ಆಚರಣೆಗಳು, ದಾನದ ಮಹತ್ವ ಮತ್ತು ಅಂತಿಮವಾಗಿ ಇಂದಿನ ಮಾಡರ್ನ್ ಲೈಫ್ನ ಒತ್ತಡಗಳಿಗೆ ಈ ತತ್ವಗಳು ಹೇಗೆ ಪರಿಹಾರ ಕೊಡ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಯಾವುದೇ ಐತಿಹಾಸಿಕ ಘಟನೆಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅದರ ಕಾಲಘಟ್ಟವನ್ನು ಅರಿಯೋದು ಬಹಳ ಮುಖ್ಯ ಅಲ್ವಾ? ಹಾಗಾಗಿ ಮೊದಲನೇದಾಗಿ ಈ ಹಬ್ಬದ ಬುನಾದಿಯಾಗಿರುವ ಆ ನಿರ್ದಿಷ್ಟ ದಿನಾಂಕದಿಂದಲೇ ಶುರು ಮಾಡೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧರ ಜನ್ಮೋತ್ಸವವನ್ನ ಪ್ರತಿ ವರ್ಷ ವೈಶಾಖ ಮಾಸದ ಹುಣ್ಣಿಮೆಯಂದು ಅತ್ಯಂತ ಸಡಗರ ಸಂತೋಷದಿಂದ ಆಚರಿಸಲಾಗುತ್ತೆ. ಇತಿಹಾಸದ ದಾಖಲೆಗಳನ್ನು ತೆಗೆದು ನೋಡಿದ್ರೆ ಇದೇನು ನಿನ್ನೆ ಮೊನ್ನೆ ಶುರುವಾದದ್ದಲ್ಲ, ಶತಮಾನಗಳಿಂದಲೂ ನಡೆದುಕೊಂಡು ಬಂದಿರೋ ಒಂದು ನಿರಂತರ ಪರಂಪರೆ ಇದು. ಪ್ರಕೃತಿಯ ಪೂರ್ಣಚಂದ್ರನ ಬೆಳಕಿನಿಂದ ಕಂಗೊಳಿಸುವ ಈ ನಿರ್ದಿಷ್ಟ ದಿನ ಜ್ಞಾನದ ಬೆಳಕು ಇಡೀ ಜಗತ್ತಿಗೆ ಪರಿಚಯವಾದ ದಿನ ಅಂತಾನೆ ಇತಿಹಾಸದಲ್ಲಿ ರೆಕಾರ್ಡ್ ಆಗಿದೆ. ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಈ ನಿರ್ದಿಷ್ಟ ದಿನಾಂಕ ಇತಿಹಾಸದಲ್ಲಿಯೇ ಅತ್ಯಂತ ಅಪರೂಪದ ವಿದ್ಯಮಾನವಾಗಿ ಹೇಗೆ ಮಾರ್ಪಟ್ಟಿದೆ ಅನ್ನೋದನ್ನು ನೋಡೋಣ. ಇದನ್ನೇ ನಾವು ತ್ರಿವಿಧ ಪಾವನ ದಿನ ಅಥವಾ ಪವಿತ್ರ ತ್ರಿವಳಿ ಅಂತ ಕರೆಯೋದು. ಇಲ್ಲಿನ ಕಾಲರೇಖೆಯನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಇದು ನಿಜಕ್ಕೂ ನಮ್ಮನ್ನ ಬೆರಗುಳಿಸುತ್ತೆ. ಗೌತಮ ಬುದ್ಧರ ಜೀವನದ 3 ಪ್ರಮುಖ ಮೈಲಿಗಲ್ಲುಗಳು ಸಂಪೂರ್ಣವಾಗಿ ವರ್ಷದ ಒಂದೇ ದಿನಾಂಕದಂದು ಸಂಭವಿಸಿವೆ. ಅದೇ ವೈಶಾಖ ಶುದ್ಧ ಪೂರ್ಣಿಮೆ. ಮೊದಲನೇದು ಅವರ ಜನನ, ಎರಡನೇದು ಕಠಿಣ ತಪಸ್ಸಿನ ನಂತರ ಅವರಿಗೆ ಜ್ಞಾನೋದಯ ಅಥವಾ ಬೋಧಿ ಪ್ರಾಪ್ತಿಯಾದದ್ದು, ಮತ್ತು ಮೂರನೇದು ಅವರ ಭೌತಿಕ ದೇಹದ ಅಂತ್ಯ ಅಥವಾ ಮಹಾಪರಿನಿರ್ವಾಣ. ಒಬ್ಬ ಐತಿಹಾಸಿಕ ವ್ಯಕ್ತಿಯ ಉಗಮ, ಸಾಧನೆಯ ಪರಾಕಾಷ್ಠೆ ಮತ್ತು ಅಂತ್ಯ, ಈ 3 ಘಟನೆಗಳು ಒಂದೇ ದಿನದಂದು ಸಂಭವಿಸಿರುವುದು ಹಿಸ್ಟ್ರಿಯಲ್ಲಿಯೇ ಒಂದು ಅದ್ಭುತವಾದ ಕಾಕತಾಳೀಯ. ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ. ಬರೀ ಇತಿಹಾಸದ ದಿನಾಂಕಗಳನ್ನ ಪಟ್ಟಿ ಮಾಡ್ತಾ ಕೂತ್ರೆ ಆ ಕಾಲದ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಇತಿಹಾಸದಿಂದ ಸ್ವಲ್ಪ ಮಾನವಶಾಸ್ತ್ರದ ಕಡೆ ಗಮನ ಹರಿಸೋಣ. ಈ ದಿನದಂದು ನಡೆಯುವ ಆಚರಣೆಗಳು ಮತ್ತು ಅವುಗಳ ಹಿಂದಿನ ಸಂಕೇತಗಳೇನು ಅಂತ ವಿಶ್ಲೇಷಿಸೋಣ. ಬುದ್ಧ ಪೂರ್ಣಿಮೆ ದಿನದ ಆಚರಣೆಗಳು ತುಂಬಾ ಅರ್ಥಪೂರ್ಣವಾಗಿರ್ತವೆ. ಜನರು ಬುದ್ಧ ವಿಹಾರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಬುದ್ಧನ ವಿಗ್ರಹಕ್ಕೆ ಸುಗಂಧಭರಿತ ಹೂವು, ತಾಜಾ ಹಣ್ಣುಗಳನ್ನು ಅರ್ಪಿಸ್ತಾರೆ. ಇದು ಪ್ರಕೃತಿಯ ಮೇಲಿನ ಗೌರವದ ಸಂಕೇತ. ಇನ್ನು ದೀಪಗಳನ್ನ ಬೆಳಗುವುದು ಅಜ್ಞಾನದ ಕತ್ತಲನ್ನ ಓಡಿಸಿ ಜ್ಞಾನದ ಬೆಳಕನ್ನ ಪಸರಿಸುವ ಸಂಕೇತ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬಿಳಿ ಬಟ್ಟೆಗಳನ್ನ ಧರಿಸುವುದು. ಈ ಬಿಳಿ ಬಣ್ಣ ಬರೆಯೊಂದು ಡ್ರೆಸ್ ಕೋಡ್ ಅಲ್ಲ, ಅದು ಆಂತರಿಕ ಶುದ್ಧತೆ, ಶಾಂತಿ ಮತ್ತು ನಮ್ಮ ಅಹಂಕಾರದ ತ್ಯಾಗವನ್ನ ಪ್ರತಿನಿಧಿಸುತ್ತೆ. ಜೊತೆಗೆ ಅಂದು ಸಸ್ಯಾಹಾರವನ್ನ ಮಾತ್ರ ಸೇವಿಸುವುದು ಅಹಿಂಸೆಯನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಂದು ಪ್ರಾಕ್ಟಿಕಲ್ ಹೆಜ್ಜೆಯಾಗಿದೆ. ದೇವಸ್ಥಾನದೊಳಗಿನ ಪೂಜೆ, ಪ್ರಾರ್ಥನೆಗಳನ್ನು ಮೀರಿ ಈ ಪ್ರಾಚೀನ ಮೌಲ್ಯಗಳು ನಮ್ಮ ಸಮಾಜದ ಒಳಿತಿಗಾಗಿ ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ನಾವೀಗ ನೋಡೋಣ. ಅದೇ 4ನೇ ಅಂಶ, ದಾನದ ಅಭ್ಯಾಸ. ಬರೀ ಆಚರಣೆಗಳಷ್ಟೇ ಅಲ್ಲ, ಇಲ್ಲಿ ದಾನ ಅನ್ನೋದು ಬಹಳ ಮುಖ್ಯ. ದಾನ ಅಂದ್ರೆ ಏನು? ಬಡವರಿಗೆ, ನಿರ್ಗತಿಕರಿಗೆ ನಿಸ್ವಾರ್ಥವಾಗಿ ನೆರವಾಗೋದು. ಆಧುನಿಕ ದಿನಗಳಲ್ಲಿ ನಾವೆಲ್ಲ ನೋಡ್ತೀವಲ್ಲ, ಅನ್ನದಾನ ಶಿಬಿರಗಳು, ಬಟ್ಟೆ ವಿತರಣಾ ಕಾರ್ಯಕ್ರಮಗಳು, ಇವೆಲ್ಲ ಇದರ ಅತ್ಯುತ್ತಮ ಉದಾಹರಣೆಗಳು. ಈ ಅಭ್ಯಾಸಗಳು ಸಮಾಜದಲ್ಲಿ ಸಮಾನತೆ ಮತ್ತು ಕರುಣೆಯನ್ನ ಬಿತ್ತುತ್ತವೆ. ಅಂದ್ರೆ ಬೌದ್ಧ ಧರ್ಮದ ಈ ತತ್ವಗಳು ಕೇವಲ ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಕಷ್ಟದಲ್ಲಿರೋವರ ಕಣ್ಣೀರೊರೆಸುವ ಒಂದು ಮಹತ್ವದ ಸಾಮಾಜಿಕ ಜವಾಬ್ದಾರಿಯಾಗಿದೆ. ಸರಿ, ಆಚರಣೆಗಳು ಮತ್ತು ದಾನದ ಬಗ್ಗೆ ತಿಳ್ಕೊಂಡ್ವಿ. ಈಗ 5ನೇ ವಿಭಾಗಕ್ಕೆ ಬರೋಣ. ಬುದ್ಧನ ಮೂಲ ತತ್ವಜ್ಞಾನ ನಮ್ಮ ಇಂದಿನ ಆಧುನಿಕ ಫಾಸ್ಟ್ ಫಾರ್ವರ್ಡ್ ಜೀವನದ ಒತ್ತಡಗಳನ್ನು ನಿವಾರಣೆ ಮಾಡೋಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ಗಮನಿಸಿ, ಇದು ನಮಗೆಲ್ಲವೂ ತುಂಬಾನೇ ರಿಲೇಟ್ ಆಗುವಂತಹ ಪಾಯಿಂಟ್. ಒಮ್ಮೆ ಊಹಿಸ್ಕೊಳ್ಳಿ, ಬೆಳಗ್ಗೆಯಿಂದ ಡೆಡ್ಲೈನ್ಗಳ ಟೆನ್ಷನ್, ಮೊಬೈಲಿಂದ ಬಿಡದೆ ಬರೋ ನೋಟಿಫಿಕೇಷನ್ಗಳು, ಹೊಸ ಹೊಸ ವಸ್ತುಗಳನ್ನು ಕೊಳ್ಳುವ ವಿಪರೀತ ಆಸೆ. ಇದೊಂದು ಕಠಿಣ ಮತ್ತು ಒತ್ತಡದ ದಿನ ಅಲ್ವಾ? ಈ ಮಿತಿಮೀರಿದ ಆಸೆಗಳೇ ನಮ್ಮೆಲ್ಲ ಸ್ಟ್ರೆಸ್ಸು ಮತ್ತು ಅಶಾಂತಿಗೆ ಕಾರಣ ಅಂತ ಬುದ್ಧ ಹೇಳಿದ್ದು. ಈಗ ಮತ್ತೊಂದು ಕಡೆ ಯೋಚಿಸಿ, ಎಲ್ಲ ಡಿಜಿಟಲ್ ಗದ್ದಲಗಳಿಂದ ಸ್ವಲ್ಪ ದೂರ ಸರಿದು ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಡ್ತಾ ಒಂದು ಸಿಂಪಲ್ ಲೈಫ್ ಲೀಡ್ ಮಾಡೋಕ್ಕೆ ಶುರು ಮಾಡಿದ್ರೆ
ಆಸೆಗಳ ಬೆನ್ನೇರಿ ಓಡೋದನ್ನು ನಿಲ್ಲಿಸಿದಾಗ ಮಾತ್ರ ನಮಗೆ ಆ ಆಂತರಿಕ ಶಾಂತಿ ಮತ್ತು ಉದಾತ್ತ ಚಿಂತನೆಗಳು ಒಲಿಯುತ್ತವೆ. ಇದೇ ಈ ತತ್ವದ ಅಸಲಿ ತಾತ್ಪರ್ಯ. ಈಗ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಸಾವಿರಾರು ವರ್ಷಗಳ ಹಿಂದಿನ ಈ ಶಿಸ್ತುಬದ್ಧ ಬೋಧನೆಗಳು ನಮ್ಮ ಇಂದಿನ ಅತ್ಯಂತ ಸಂಕೀರ್ಣವಾದ ಸಮಾಜದಲ್ಲಿ ಹೇಗೆ ಅನ್ವಯ ಆಗ್ತವೆ ಮತ್ತು ಇದರ ಜಾಗತಿಕ ಸಂದೇಶ ಏನು ಅಂತ ಬನ್ನಿ ನೋಡೋಣ. ನೋಡಿ, ನಾವು ಇಂದು ಅಂದ್ರೆ 2026ರ ಮೇ 1ರಂದು ಈ ಬುದ್ಧ ಪೂರ್ಣಿಮೆಯನ್ನ ಆಚರಿಸ್ತಾ ಇದ್ದೇವೆ. ಪ್ರಪಂಚದಾದ್ಯಂತ ಒಮ್ಮೆ ಕಣ್ಣು ಹಾಯಿಸಿದ್ರೆ ಕೇವಲ ಏಷ್ಯಾ ಖಂಡ ಮಾತ್ರವಲ್ಲ, ಪಾಶ್ಚಿಮಾತ್ಯ ದೇಶಗಳಲ್ಲೂ ವಿಭಿನ್ನ ಸಂಸ್ಕೃತಿಯ ಜನರು ಇಂದು ಬೌದ್ಧ ಧರ್ಮದ ಧ್ಯಾನ ಮತ್ತು ಸಹಬಾಳ್ವೆಯ ತತ್ವಗಳನ್ನ ಅಳವಡಿಸಿಕೊಳ್ತಿದ್ದಾರೆ. ಜಗತ್ತಿನಾದ್ಯಂತ ಯುದ್ಧ, ಸಂಘರ್ಷಗಳು ಹೆಚ್ಚಾಗುತ್ತಿರೋ ಈ ಕಾಲಘಟ್ಟದಲ್ಲಿ ಈ ದಿನ ಇಡೀ ಮಾನವ ಕುಲಕ್ಕೆ ಅಹಿಂಸೆ, ಶಾಂತಿ ಮತ್ತು ಕರುಣೆಯ ಪಾಠವನ್ನು ನೆನಪಿಸ್ತಾ ಇದೆ. ಗ್ಲೋಬಲ್ ಲೆವೆಲ್ನಲ್ಲಿ ನಾವೆಲ್ಲರೂ ಒಟ್ಟಾಗಿ ನೆಮ್ಮದಿಯಿಂದ ಬದುಕಲು ಇಂತಹ ಶಾಂತಿಯ ಸಂದೇಶಗಳು ಇಂದು ಹಿಂದೆಂದಿಗಿಂತೂ ಹೆಚ್ಚು ಅವಶ್ಯಕ ಅಲ್ವಾ? ಹೀಗೆ ನಮ್ಮ ಈ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ನಾವು ಬಂದು ತಲುಪಿದೇವಿ. ನಾವು ಇಲ್ಲಿಯವರೆಗೆ ಚರ್ಚಿಸಿದ ಎಲ್ಲ ಐತಿಹಾಸಿಕ ಘಟನೆಗಳು ಮತ್ತು ತತ್ವಗಳ ಇಡೀ ಸಾರಾಂಶವನ್ನ ಬುದ್ಧರ ಈ ಒಂದೇ ಒಂದು ವಾಕ್ಯದಲ್ಲೇ ಹೇಳಿಬಿಡಬಹುದು: ಆಸೆಗಳೇ ದುಃಖಕ್ಕೆ ಮೂಲ. ಹಾಗಾದರೆ ಈ ಕ್ಲಾಸ್ ಮುಗಿಯೋ ಮುನ್ನ ನಾವೆಲ್ಲರೂ ಯೋಚಿಸಲೇಬೇಕಾದ ಒಂದು ಮುಖ್ಯವಾದ ಪ್ರಶ್ನೆ ಇದು. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸೃಷ್ಟಿಸಿಕೊಂಡಿರುವ ಈ ಅನಗತ್ಯ ಆಸೆಗಳನ್ನು ಸ್ವಂತ ಮಟ್ಟಿಗೆ ಕಡಿಮೆ ಮಾಡಿಕೊಂಡ್ರೆ ನಾವೆಲ್ಲರೂ ಕೂಡ ಆ ಅಪಾರವಾದ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಬೋದು ಅಲ್ವಾ? ಈ ಐತಿಹಾಸಿಕ ತತ್ವವನ್ನ ನಾಳೆಯಿಂದಲೇ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಮ್ಮೆ ಆಳವಾಡಿ ಚಿಂತಿಸೋಣ. ಈ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.